ಲೈಟ್ ವಾಕಿಂಗ್ 30 ಮಿನಿಟ್ಸ್ ವಾಕಿಂಗ್ ತನಕ ಮಾಡ್ಕೊಂಡು ಬಟ್ ವಿಗರಸ್ ಎಕ್ಸಸೈಸ್ ಮಾಡಿಕೊಡ್ದು. ಮತ್ತು ಪ್ರೆಗ್ನೆನ್ಸಿಲಿ ಯೋಗ ಅಂದರೆ ಪ್ರೆಗ್ನೆನ್ಸಿಗೆ ಯೋಗಾನ ನಾವು ಸಜೆಸ್ಟ್ ಮಾಡ್ತೀವಿ. ಸೊ ದಟ್ ಈಸ್ ಆಲ್ಸೋ ಗುಡ್. ಓಕೆ ಡಾಕ್ಟರ್, ಇನ್ನು ಮಕ್ಕಳ ಬಗ್ಗೆ, ಮಕ್ಕಳನ್ನ ಯಾವ ರೀತಿ ನೋಡ್ಕೋಬೇಕು ಅಂದರೆ ಗರ್ಭಿಣಿಯಾಗಿ ಮಗು ಆದಮೇಲೆ ಮಕ್ಕಳಿಗೆ ಯಾವ ರೀತಿ ಕೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳೋದಾದರೆ? ಓಕೆ, ಫಸ್ಟ್ ಆಫ್ ಆಲ್ ಡೆಲಿವರಿ ಆದಮೇಲೆ ಫಸ್ಟ್ ಡಿಫಿಕಲ್ಟಿ ಏನು ಬರುತ್ತೆ ಅಂದರೆ ಬ್ರೆಸ್ಟ್ ಫೀಡಿಂಗಲ್ಲಿ ಬರುತ್ತೆ. ಸೊ ಪೀಪಲ್ ಅಂದರೆ ಹೊಸ ತಾಯಿಂದರಿಗೆ ತುಂಬ ಕಷ್ಟ ಆಗುತ್ತೆ ಇದು ಬ್ರೆಸ್ಟ್ ಫೀಡಿಂಗ್. ಎಸ್, ಬ್ರೆಸ್ಟ್ ಫೀಡಿಂಗ್ ಇಸ್ ಅ ವೆರಿ ಡಿಫಿಕಲ್ಟ್ ಫೇಸ್. ಬಟ್ ಫಸ್ಟು ಮಗು ಹುಟ್ಟಿದ ತಕ್ಷಣ ತಾಯಿ ಹಾಲು ತುಂಬ ಇಂಪಾರ್ಟೆಂಟು. ಆ ತಾಯಿ ಹಾಲನ್ನು ಬಿಟ್ಬಿಟ್ಟು ಬೇರೆ ಮೇಲ್ ಹಾಲನ್ನೆಲ್ಲ ಕೊಡಲಿಕ್ಕೆ ನಾನು ಖಂಡಿತ ಇಷ್ಟಪಡಲ್ಲ. ಅಟ್ಲೀಸ್ಟ್ 3 or 4 ಮಂತ್ಸ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಮಾಡಲೇಬೇಕು. 6 ಮಂತ್ಸ್ ಆದಮೇಲೆ ಅವರು ಮಗುಗೆ ಬೇರೆ ರೀತಿ ಆಹಾರ ಕೂಡ ಕೊಡಬಹುದು. ಮೋಸ್ಟ್ಲಿ ಈಗ ಬಂಜೆತನಕ್ಕೆ ಏನು ಕಾರಣ ಆಗಿರುತ್ತೆ ಡಾಕ್ಟರ್? ನೀವು ಆಗಲೇ ಹೇಳ್ತಿದ್ರಿ 3-4 ಸಲ ಕ್ಯಾರಿ ಆಗಿದ್ರು ಮತ್ತೆ ಅವರು ಪ್ರೆಗ್ನೆಂಟ್ ಆಗೋದಿಲ್ಲ ಅಂತ. ಇದಕ್ಕೆ ಮುಖ್ಯವಾಗಿ ಏನು ಕಾರಣ ಆಗಿರುತ್ತೆ? ಓಕೆ, ನಾನು ಮುಂಚೆ ಹೇಳ್ದಂಗೆ ಪ್ರೆಗ್ನೆನ್ಸಿ ಆಗಬೇಕು ಅಂದರೆ ಗಂಡಸರಲ್ಲಿ ಚೆನ್ನಾಗಿರಬೇಕು. ಅದನ್ನು ಹೆಂಗೆ ನಾವು ಟೆಸ್ಟ್ ಮಾಡ್ತೀವಿ ಅಂದರೆ ಅವ್ರದ್ದು ವೀರ್ಯಾಣು ಟೆಸ್ಟ್ ಮಾಡ್ತೀವಿ. ವೀರ್ಯಾಣು ಟೆಸ್ಟ್ ಮಾಡಿದಾಗ ಅದರಲ್ಲಿ ವೀರ್ಯಾಣು ಕಣಗಳು, ಅದರ ಕೌಂಟ್ ಎಷ್ಟಿದೆ, ಮೊಟಿಲಿಟಿ ಎಷ್ಟಿದೆ, ಇದರಲ್ಲಿ ನಾರ್ಮಲ್ ಲುಕಿಂಗ್ ಸ್ಪರ್ಮ್ಸ್ ಅಂತ ಕೂಡ ಹೇಳ್ತೀವಿ. ಅಂದರೆ ತಲೆ ಹೆಂಗಿದೆ, ಕತ್ ಭಾಗ ಹೆಂಗಿದೆ, ಮತ್ತು ಟೇಲ್, ಇದೆಲ್ಲ ನಾರ್ಮಲ್ ಇದೆಯಾ ಇಲ್ವಾ ಅಂತೆಲ್ಲ ನಾವು ಅಸೆಸ್ ಮಾಡ್ತೀವಿ. ಅದೇ ರೀತಿ ಹೆಂಗಸರಿಗೆ ನಾವು ಸ್ಕ್ಯಾನಿಂಗ್ ಮಾಡಿಬಿಟ್ಟು ಗರ್ಭ ಹೆಂಗಿದೆ, ಅಂಡಾಶಯಗಳು ಹೆಂಗಿದೆ, ಅಂಡಾಶಯದಲ್ಲಿ ನಮಗೆ ಒವೇರಿಯನ್ ರಿಸರ್ವ್ ಅಂತ ಏನು ಹೇಳ್ತೀವಿ ಅದೆಷ್ಟಿದೆ ಅಂತ ಎಲ್ಲ ನಾವು ನೋಡ್ಕೋತೀವಿ. ಇದೇ ಟೈಮಲ್ಲಿ ವಿಡು ಹಾರ್ಮೋನಲ್ ಟೆಸ್ಟ್, ಅಂದರೆ ಅವ್ರದ್ದು FSH, LH ಮತ್ತು ಥೈರಾಯ್ಡ್ ಟೆಸ್ಟ್ ಮಾಡಿ, ಪ್ರೊಲ್ಯಾಕ್ಟಿನ್ ಲೆವೆಲ್ಸ್ ಅಂತ ಹೇಳ್ತೀವಿ, AMH, ಇದನ್ನು ಮಾಡಿ ಒವೇರಿಯನ್ ರಿಸರ್ವ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಇದೆಲ್ಲ ಟೆಸ್ಟ್ ಮಾಡಿದ್ಮೇಲೆ ವಿ ಟ್ರೈ ಫಾರ್ ನಾರ್ಮಲ್ ಟ್ರೀಟ್ಮೆಂಟ್. ಇವಾಗ ಅದರಲ್ಲೂ ಆಗಲಿಲ್ಲ ಅಂತ ಹೇಳಿದಾಗ ಟ್ಯೂಬ್ ಟೆಸ್ಟಿಂಗ್ ಮಾಡಬೇಕಾಗತ್ತೆ. ಸೊ ಟ್ಯೂಬ್ಸ್ ಅಂದರೆ ಫೆಲೋಪಿಯನ್ ಟ್ಯೂಬ್ಸ್ ಅಂದರೆ ಗರ್ಭದ ಪಕ್ಕ 2 ನಾಳಗಳಿರುತ್ತೆ. ಸೊ ಈ ನಾಳಗಳಲ್ಲೇ ಅಂಡಾಣು ಮತ್ತು ವೀರ್ಯಾಣು ಸೇರಿ ಭ್ರೂಣ ಆಗುತ್ತೆ. ಈ ಭ್ರೂಣ ಆಮೇಲೆ ಗರ್ಭದಲ್ಲಿ ಬಂದು ಕೂರುತ್ತೆ. ಸೊ ಫೆಲೋಪಿಯನ್ ಟ್ಯೂಬ್ ಬ್ಲಾಕ್ ಆಗಿದ್ದರೆ ನಮಗೆ ಪ್ರೆಗ್ನೆನ್ಸಿ ಆಗಲಿಕ್ಕೆ ಕಷ್ಟ ಆಗ್ತಿರುತ್ತೆ. ಕೆಲವೊಮ್ಮೆ ಏನಾಗುತ್ತೆ, 1 ಟ್ಯೂಬ್ ಬ್ಲಾಕ್ ಇರುತ್ತೆ, ಇನ್ನೊಂದು ಟ್ಯೂಬ್ ಓಪನ್ ಇರುತ್ತೆ. ಅಥವಾ 1 ಟ್ಯೂಬ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿ ಅದನ್ನು ತೆಗೆದ್ಬಿಟ್ಟಿರ್ತಾರೆ. ಸೊ ಇಂಥ ಸಮಯದಲ್ಲಿ ಪ್ರೆಗ್ನೆನ್ಸಿ ಆಗಲಿಕ್ಕೆ 1 ಟ್ಯೂಬ್ ಇದ್ರೂ ಸಾಧ್ಯ ಇದೆ, ಪ್ರೆಗ್ನೆನ್ಸಿ ಆಗಲಿಕ್ಕೆ 1 ಅಂಡಾಶಯ ಇದ್ರೂ ಸಾಧ್ಯ ಇದೆ. ಸೊ ಇದನ್ನೆಲ್ಲ ನಾವು ಪರೀಕ್ಷೆ ಮಾಡಿ ದೆನ್ ವಿ ವಿಲ್ ಅರೈವ್, ಅಂದರೆ ಇದೇನಕ್ಕೆ ಪ್ರೆಗ್ನೆನ್ಸಿ ಆಗ್ತಿಲ್ಲ ಅಂತ ಕಾರಣ ಗೊತ್ತಾದ್ಮೇಲೆ ನಾವು ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. ಹಾಗಾದರೆ ನಿಮ್ಮ ಜನಿಸ್ತಾ ಫರ್ಟಿಲಿಟಿನಲ್ಲೂ ಟೆಸ್ಟ್ ಟ್ಯೂಬ್ ಬೇಬಿ, ಏನು IVF ಅಂತೆಲ್ಲ ಏನು ಕರೀತಾರೆ, ಅದಕ್ಕೆಲ್ಲನೂ ಫೆಸಿಲಿಟೀಸ್ ಇದೆ ಅಂತ ಹೇಳ್ತೀರಾ? ಹೌದು. ಸೊ ಇಲ್ಲಿ ನಮ್ಮಲ್ಲಿ IVF ಅಲ್ಲಿ ಪ್ರೆಗ್ನೆನ್ಸಿ ರೇಟ್ ಮ್ಯಾಕ್ಸಿಮಮ್ ಇಸ್ ಅಬೌಟ್ 50 to 60%. ಇದರಿಂದ ಬಿಯಾಂಡ್ ಪ್ರೆಗ್ನೆನ್ಸಿ ರೇಟ್ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಇದು ಏನೇ ಅಂದ್ರೂ ಹ್ಯೂಮನ್ ಎಫರ್ಟ್. ಈ ಹ್ಯೂಮನ್ ಎಫರ್ಟ್ಗೆ ದಟ್ ಈಸ್ ಮ್ಯಾಕ್ಸಿಮಮ್. ವರ್ಲ್ಡ್ ಬೆಸ್ಟ್ ಸೆಂಟ್ರಲ್ಲೂ ಕೂಡ ದ ಪ್ರೆಗ್ನೆನ್ಸಿ ರೇಟ್ ಇಸ್ ಓನ್ಲಿ ಅಬೌಟ್ 50 to 60% ಇರುತ್ತೆ. ಬಟ್ ಇವಾಗ ದ ಇಶ್ಯೂ ಇಸ್ ನಮ್ಮಲ್ಲಿ ದ ಪ್ರೆಗ್ನೆನ್ಸಿ ರೇಟ್ ಇಸ್ ಗುಡ್, ಬಟ್ ನಮ್ಮಲ್ಲಿ ತುಂಬ ಜನ ಬೇರೆ ಕಡೆ IVF ಫೇಲಿಯರ್ ಆಗಿ ಬಂದಿರೋ ಪೇಷಂಟ್ಸ್ ಕೂಡ ಜಾಸ್ತಿ ಇರ್ತಾರೆ. ಸೊ ಇಂಥವರಲ್ಲಿ ನಾವು ಅವ್ರದ್ದೇ ಅಂಡಾಣು ವೀರ್ಯಾಣು ಅಲ್ಲಿ ಪ್ರಯತ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಓಕೆ ಡಾಕ್ಟರ್, ನಿಜಕ್ಕೂ ಒಳ್ಳೆ ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಇದ್ದೀರಾ. ಮುಂದಿನ ಭಾಗದಲ್ಲಿ ಮತ್ತಷ್ಟು ಮಾಹಿತಿ ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸ್ಮಾಲ್ ಬ್ರೇಕ್ನ ಬಳಿಕ. ನಿಮ್ಮ ಚಿನ್ನದ ಆಭರಣಗಳನ್ನು ಕಡಿಮೆ ಬೆಲೆಗೆ ಕೇಳ್ತಿದ್ದಾರಾ? ಹಾಗಾದ್ರೆ ಅಭಯ ಗೋಲ್ಡ್ ಕಂಪನಿಗೆ ಬನ್ನಿ. ಅಧಿಕ ಬೆಲೆಗೆ ಚಿನ್ನವನ್ನು ಮಾರಾಟ ಮಾಡಿ. ಅಭಯ ಗೋಲ್ಡ್ ಬಯರ್ಸ್. ಹೊಸ ಡೆಟಾಲ್ ನನ್ನನ್ನು ಏಕದಮ್ ಫ್ರೆಶ್ ಮಾಡಿದೆ. ಸದಾ ಅತ್ಯುತ್ತಮ ಡೆಟಾಲ್. ಇದು ವೈರಸ್ ಸೇರಿದಂತೆ 99.99% ರೋಗಾಣುಗಳಿಂದ ರಕ್ಷಣೆ ನೀಡುತ್ತದೆ. ಜಬರ್ದಸ್ತ್ ತಾಜಾತನದ ಅನುಭವ ಕೂಡ ನೀಡುತ್ತೆ. ಡೆಟಾಲ್ ಅನ್ನು ಸದಾ ಅತ್ಯುತ್ತಮ ಎಂದು ಹೇಳುವುದಕ್ಕೆ ಎಲ್ಲರಿಗೂ ತಮ್ಮದೇ ಕಾರಣವಿದೆ. ನಿಮ್ಮದೇನು? ಡೆಟಾಲ್, ಬಿ 100% ಶೋರ್. ನಿಮ್ಮ ಒಡವೆಯನ್ನು ಅಟಿಕಾನಲ್ಲಿ ಬೆಸ್ಟ್ ರೇಟ್ಗೆ ಮಾರಿಬಿಡಿ. ಒಂದೇ ನಿಮಿಷದಲ್ಲಿ ಹಣವನ್ನು ಪಡೆದುಕೊಳ್ಳಿ. ನಿಮ್ಮ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿಕೊಳ್ಳಿ. ಇನ್ಮೇಲೆ ನೆಮ್ಮದಿಯಾಗಿ ಇರಿ. ಆಟಿಕಾ. ನಾವು ಚಹಾ ಮಾಡುವುದಷ್ಟೇ ಅಲ್ಲ, ಕೆಳಗೆ ಕೂಡ ಬೀಳಿಸುತ್ತೇವೆ ಮತ್ತು ಫ್ರಿಡ್ಜ್ಗೆ ಊಟವನ್ನು ತಿನ್ನಿಸುತ್ತೇವೆ. ಹಾಗಾಗಿ ಇಲ್ಲಿ ಕಲಿಗಳು ಮಾತ್ರವಲ್ಲ, ಜರ್ಮ್ಸ್ ಕೂಡ ಇವೆ. ಅದಕ್ಕಾಗಿಯೇ ಹೊಸ ಕಾಲನ್. ಇದು ಹೊಳಪು ನೀಡುವುದರ ಜೊತೆಗೆ 99.9% ಜರ್ಮ್ಸ್ ಅನ್ನು ಕೂಡ ತೆಗೆದುಹಾಕುತ್ತದೆ. ಕಾಲನ್ ಹೊಳಪು ನೀಡುತ್ತದೆ, ಜರ್ಮ್ಸ್ ಅನ್ನು ಓಡಿಸುತ್ತದೆ. ಸ್ಟ್ರೆಪ್ಸೆಲ್ಸ್ ಇದರ ಔಷಧಿಯುಕ್ತ ಪರಿಹಾರ ಗಂಟಲಿನ ಸೋಂಕು ನಿವಾರಿಸಿ ನೀಡುತ್ತೆ ಕಿರಿಕಿರಿಯಿಂದ ದೀರ್ಘ ಆರಾಮ.
ಸ್ಟ್ರೆಪ್ಸಿಲ್ಸ್ ನಿಮ್ಮ ಗಂಟಲಿನ ಡಾಕ್ಟರ್. ಇದನ್ನು ಧರಿಸು. ಇನ್ನೂ ಕೂಡ ಕೂದಲು ಸ್ಯಾಲೋನ್ ಹೋಗೋದು ಅಪಾಯಕಾರಿ. ನನ್ನ ಸ್ಯಾಲೋನ್ ಇಲ್ಲೇ ಇದೆ ಮನೆಯಲ್ಲಿ. ಆದ್ರೆ ಹೇರ್ ರಿಮೂವಲ್ ಕ್ರೀಮ್ ಸ್ಟಾಕನ್ ಅಲ್ವಾ? ವೀಟ್ ವಿಸಿಬಲಿ ಬ್ರೈಟನ್ ಮಾಡುತ್ತೆ ಮತ್ತಿದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ. ಈಸಿ ಟು ಯೂಸ್ ವೀಟ್ ಹೇರ್ ರಿಮೂವಲ್ ಕ್ರೀಮ್ ಡೆಡ್ ಸ್ಕಿನ್ ತೆಗೆಯುತ್ತೆ ಮತ್ತು ಚಿಕ್ಕ ಚಿಕ್ಕ ಕೂದಲುಗಳನ್ನು ಕೂಡ ತೆಗೆಯುತ್ತೆ. ಮನೆಯಲ್ಲಿ ಸ್ಯಾಲೋನ್ ಸ್ಮೂತ್ ಫಿನಿಶ್ ನೀಡುವುದಕ್ಕಾಗಿ ಸ್ಟೇ ಹೋಮ್ ಸ್ಟೇ ಸೇಫ್ ಜಸ್ಟ್ ಬೀಟ್ ಇಟ್. ಆಫೀಸ್ ಕೆಲಸ ಪೂರೈಸ್ಕೊಂಡು ಮನೆಗೆ ಬಂದು ಆಯಾಸ ಆಗೋಗ್ಬಿಡ್ತಿತ್ತು. ಅಮೃತ್ ನೋನಿ D+ ತಗೊಳ್ಳಿಕ್ಕೆ ಶುರು ಮಾಡಿದೆ. ನನ್ನ ಜೀವನದಲ್ಲಿ ಒಂದು ಹೊಸ ಚೈತನ್ಯ ಮೂಡಿದೆ. ನನ್ನ ಆಯಸ್ಸು ಇನ್ನೂ ಹೆಚ್ಚಾಗ್ತಾ ಇದೆ, ಚೇತರಿಕೆ ಕಂಡು ಬರ್ತಾ ಇದೆ. ಇದಕ್ಕೆ ನಾನು ಅಮೃತ್ ನೋನಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಆರೋಗ್ಯದ ಭರವಸೆ ಅಮೃತ್ ನೋನಿ. ಹಾರ್ಪಿಕ್ ನೀಡಿದೆ ನಿಮ್ಮ ಟಾಯ್ಲೆಟ್ ನ ಸ್ವಚ್ಛತೆಗೆ ಓಪನ್ ಚಾಲೆಂಜ್. ಯಾರಿಗಿದೆ ಧೈರ್ಯ? ನಾವಿಂದ ಡಿಟರ್ಜೆಂಟ್ ನಿಂದ ಸ್ವಚ್ಛ ಮಾಡಿದ್ವಿ. ಇಲ್ಲಿ ನೋಡಿ, ಈಗ ಹೊಸ ಇನ್ಫೆಕ್ಷನ್ಸ್ ಹರಡುತ್ತಿರುವಾಗ ಟಾಯ್ಲೆಟ್ ಅನ್ನು ಸ್ವಚ್ಛ ಅಷ್ಟೇ ಅಲ್ಲ, ಸೋಂಕು ರಹಿತವಾಗಿಸಬೇಕು. ಹಾರ್ಪಿಕ್ 10X ಮ್ಯಾಕ್ಸ್ ಕ್ಲೀನ್ ಕಠಿಣ ಕಲೆ ತೊಲಗಿಸುತ್ತೆ, ಕೊಲ್ಲುತ್ತೆ 99.9% ರೋಗಾಣುಗಳನ್ನು ಮತ್ತು COVID-19 ನ ಕೊರೋನಾ ವೈರಸ್ ಅನ್ನು ಕೂಡ. ಟಾಯ್ಲೆಟ್ ಅನ್ನು ಸ್ವಚ್ಛವಷ್ಟೇ ಸೋಂಕು ರಹಿತಗೊಳಿಸಿ. ತುರಿಕೆ ತಡೆಯೋದು ಅಸಾಧ್ಯವಾದಾಗ ಎಚ್ಗಾರ್ಡ್ಗೆ ಸಮರ್ಥತೆ. ಟ್ರಿಪಲ್ ಆಕ್ಷನ್ ಟರ್ಬಿನೋಫಿನ್ 4 ಪಟ್ಟು ವೇಗದಲ್ಲಿ ಇನ್ಫೆಕ್ಷನ್ ನಿವಾರಿಸುತ್ತದೆ ಮತ್ತು ಮೆಂಥಾಲ್ ತಂಪು ನೀಡುತ್ತದೆ. ಎಚ್ಗಾರ್ಡ್ ಹಚ್ಚಿರಿ, ತುರಿಕೆ ನಿವಾರಿಸಿ. ಬ್ರೇಕ್ನ ಬಳಿಕ ಜನಿಸ್ತಾ ಫರ್ಟಿಲಿಟಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನು ವೀಕ್ಷಕರೇ, ನಿಮಗೂ ಸಹ ಬಂಜೆತನದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳೋದಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರುವಂತಹ ಕಾಲ್ಗೆ ಕರೆ ಮಾಡಿ ನಿಮ್ಮೆಲ್ಲ ಪ್ರಶ್ನೆಗಳನ್ನ ಕೇಳಬಹುದು ಅಂತ ಹೇಳ್ತಾ, ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ. ಸುಶೀಲಾ ಅಂತ ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ ಡಾಕ್ಟರ್ ಇದ್ದಾರೆ, ನಿಮ್ ಸಮಸ್ಯೆ ಏನಿದೆ ಹೇಳಿ. ಅದೇ ಮಕ್ಕಳಿಲ್ಲ ಮೇಡಮ್, 4 years ಆಯ್ತು ಮದುವೆಗೆ. ಅದಕ್ಕೆ ಓಕೆ ಸುಶೀಲಾ ಅವರೇ, ತೋರಿಸ್ಕೊಂಡಿದ್ದೀರಾ? ತೋರಿಸಿದ್ವಿ ಮೇಡಮ್, ಇಲ್ಲಿ ಮೈಸೂರಲ್ಲಿ. ಓಕೆ ಮಾ, ಎಲ್ಲ ಟೆಸ್ಟ್ಗಳನ್ನ ಆಗಿದೆಯಾ? ಎಲ್ಲ ಟೆಸ್ಟ್ ಆಗಿದೆ ಮೇಡಮ್. ಓಕೆ, ಟ್ಯೂಬ್ ಟೆಸ್ಟಿಂಗ್, ಓವಿರಿಯನ್ ಟೆಸ್ಟಿಂಗ್ ಎಲ್ಲ ನಾರ್ಮಲ್ ಇದೆಯಾ? ಎಲ್ಲ ನಾರ್ಮಲ್ ಇದೆ ಮೇಡಮ್. ಆಯ್ತು, ಏನು ಟ್ರೀಟ್ಮೆಂಟ್ ತಗೊಂಡಿದ್ದೀರಾ ಇಲ್ಲಿ ತನಕ? ನಾನು IVF ಗೆ ಹೋಗ್ಬಿಟ್ಟಿದೆ ಮೇಡಮ್. ನಂದು ಏಜ್ ಆಗಿತ್ತು 40 years. 40 years. ಓಕೆ, IVF ಫೇಲ್ಯೂರ್ ಆಯ್ತು. ಓಕೆ, ಮತ್ತೆ 2 ಸಲ ಬರಕ್ಕೆ ಹೇಳಿದ್ರು. ಅಷ್ಟೊತ್ತು ಕೊರೋನಾ ಸ್ಟಾರ್ಟ್ ಆಯ್ತಲ್ಲ, ಅದಕ್ಕೆ ಹೋಗ್ಲಿಲ್ಲ. ಓಕೆ ಓಕೆ. ಬಟ್ IVF ಅಲ್ಲಿ ನಿಮಗೆ ಒಳ್ಳೆ ಭ್ರೂಣ ಎಲ್ಲ ಡೆವಲಪ್ ಆಗಿತ್ತಾ? ಡೆವಲಪ್ ಆಗಿತ್ತು ಮೇಡಮ್, ಒಳ್ಳೆ ಭ್ರೂಣ. ಸಿ IVF ನಾ ಹೇಳ್ದಂಗೆ ಸಕ್ಸಸ್ ರೇಟ್ 1 ಅಟೆಂಪ್ಟಲ್ಲಿ ಬರೀ 40-50% ಇರುತ್ತೆ. ಬಟ್ ಒಂದು IVF ಫೇಲಿಯರ್ ಆಗಿದ ತಕ್ಷಣ ಮತ್ತೆ ನಿಮಗೆ ಮಗು ಆಗಲ್ಲ ಅಂತ ಅನ್ಕೋಕೂಡ್ದು. ಅದೇನಕ್ಕೆ ಫೇಲಿಯರ್ ಆಗಿದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಪರೀಕ್ಷೆಗಳು ಮಾಡಿ ನೋಡಬೇಕಾಗತ್ತೆ. ಕೆಲವೊಂದು ಸತಿ ಆ್ಯಂಟಿಬಾಡಿ ಟೆಸ್ಟ್ ಪಾಸಿಟಿವ್ ಇರ್ಬೋದು, ಅಥವಾ ಬೇರೆ ಬೇರೆ ಥರ ಇನ್ಫೆಕ್ಷನ್ ಇರಬಹುದು. ಏನಕ್ಕೆ ಇದು ಫೇಲಿಯರ್ ಆಗಿದೆ ಅಂತ ಹೇಳಿಬಿಟ್ಟು ಹಳೆ ರಿಪೋರ್ಟ್ಸ್ನೆಲ್ಲ ನೋಡಿ ನೆಕ್ಸ್ಟು ಅದನ್ನು ಹೆಂಗೆ ಪ್ರಿವೆಂಟ್ ಮಾಡ್ಬೋದು ಅಂತ ನೋಡಬೇಕಾಗತ್ತೆ ಸುಶೀಲಾ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಡಾಕ್ಟರ್ ಇವರು ಸಹ ಹೇಳ್ತಿದ್ರು IVF ಅಂತ. IVF ಟ್ರೀಟ್ಮೆಂಟ್ ತಗೊಳ್ಳುವಾಗ ಸಾಮಾನ್ಯವಾಗಿ ಎಲ್ಲರೂ ಭಯ ಪಡೋದೇ ಹೆಚ್ಚು. ಇದ್ರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ವೀಕ್ಷಕರಿಗೆ? ಸಿ ನನ್ನ ಅನಿಸಿಕೆ ಪ್ರಕಾರ ಏನಾಗುತ್ತೆ ಅಂತ ಹೇಳಿದಾಗ, ಫಸ್ಟ್ ಅವ್ರಿಗೆ ಭಯ ಏನು ಅಂತ ಹೇಳಿದಾಗ, ಅವ್ರದ್ದೇ ಅಂಡಾಣು ಅವ್ರದ್ದೇ ವೀರ್ಯಾಣು ಯೂಸ್ ಮಾಡ್ತಾರಾ ಅಥವಾ ಏನಾದರೂ ಮಿಕ್ಸಪ್ ಆಗಿಬಿಡುತ್ತಾ ಅಂತ ಅದು ಫಸ್ಟ್ ಭಯ ಇರುತ್ತೆ ಅವ್ರಿಗೆ. ಸೊ ಈ ಥರ ಖಂಡಿತ ಆಗಲ್ಲ. ಯಾಕೆಂತ ಹೇಳಿದ್ರೆ ನಾವು ಎಲ್ಲ ಸ್ಯಾಂಪಲ್ಸಲ್ಲಿ ಅಂದರೆ ವೀರ್ಯಾಣು ಮತ್ತು ಅಂಡಾಣು ಏನೇನೆಲ್ಲ ರಿಟ್ರೀವ್ ಮಾಡಿರ್ತೀವಲ್ಲ, ಅದ್ರ ಮೇಲೆ ನಾವು ಕರೆಕ್ಟಾಗಿ ಲೇಬಲ್ ಮಾಡಿ ಅದನ್ನು ನಾವು ಕರೆಕ್ಟಾಗಿ 2-3 ಜನ ಕ್ರಾಸ್ ಚೆಕ್ ಮಾಡಿ ಅದಾದಮೇಲೆ ಅಂಥ ಅಂಡಾಣುನ ವೀರ್ಯಾಣುನ ನಾವು ಯೂಸ್ ಮಾಡ್ತೀವಿ. ಸೊ ಇದರ ಪ್ರಕಾರವಾಗಿ ಬಿಕಾಸ್ ವಿ ಫಾಲೋ ದೀಸ್ ಕೈಂಡ್ ಆಫ್ ಪ್ರೊಸೀಜರ್ಸ್, ಇದನ್ನು ಭಯ ಪಡ್ಕೊಡ್ತು. ಯಾಕಂದರೆ ಅವ್ರದ್ದೇ ಎಗ್ ಅವ್ರದ್ದೇ ಸ್ಪರ್ಮ್ ಇರುತ್ತೆ. ಪ್ಲಸ್ ಪೇಷಂಟ್ ಇಚ್ಛೆ ವಿರುದ್ಧವಾಗಿ ಯಾರೂ ಏನೂ ಮಾಡೋಕ್ಕಾಗಲ್ಲ. ಹೌದು. ಸೆಕೆಂಡ್, ಬೆಡ್ ರೆಸ್ಟ್ ತೊಗೋಬೇಕಾ ಅಂತ. IVF ಅಂತ ಹೇಳಿದ ತಕ್ಷಣ ಬೆಡ್ ರೆಸ್ಟ್ ಇರಬೇಕು ಖಂಡಿತ ಇರ್ಕೊಡ್ದು. ನೀವೇನಿದೆ ನಾರ್ಮಲ್ ಆ್ಯಕ್ಟಿವಿಟೀಸ್ನ ನೀವು ಕಂಟಿನ್ಯೂ ಮಾಡಬೇಕಾಗತ್ತೆ. IVF ಅಂತ ಹೇಳಿದ ತಕ್ಷಣ ಕೆಲಸ ಬಿಡ್ತಾರೆ, ಬೆಡ್ ರೆಸ್ಟ್ ಇದನ್ನು ಮಾಡ್ತಾರೆ, ಆಮೇಲೆ ನಾರ್ಮಲ್ ಡೇ ಟು ಡೇ ಆ್ಯಕ್ಟಿವಿಟೀಸೇ ಸ್ಟಾಪ್ ಆಗಿಬಿಡುತ್ತೆ. ಸೊ ಖಂಡಿತ ಇದನ್ನು ಹಾಕ್ಕೊಡ್ದು. ನಮ್ಮಲ್ಲಿ ಬರೋರಲ್ಲೂ ಕೂಡ ನಾನು ಅದನ್ನೇ ಹೇಳೋದು, IVF ಮಾಡಿದ್ಮೇಲೆ ಆ್ಯಸ್ ನಾರ್ಮಲ್ ಆಸ್ ಪಾಸಿಬಲ್ ಅಷ್ಟು ಇರಬೇಕಾಗತ್ತೆ. ಮತ್ತು ಇನ್ನೊಂದು ಭಯ ಮಗು ಅಂಗವಿಕಲತೆ. ಇವಾಗ ನಾವು ಮಕ್ಕಳು ಹಲವಾರು, ಇವಾಗ ನೀವು ಸ್ಕೂಲಿಗೆ ಹೋಗ್ತೀರಾ, ಒಂದು ಸ್ಕೂಲಿಗೆ ಹೋದಾಗ ಅಲ್ಲಿ ಯಾವ ಮಗು ನಾರ್ಮಲ್ ರೀತಿಯಿಂದ ಪ್ರೆಗ್ನೆನ್ಸಿ ಆಗಿರ್ತಾರೆ ಅಥವಾ IVF ಪ್ರೆಗ್ನೆನ್ಸಿ ಆಗಿ ಮಗು ಹುಟ್ಟಿರುತ್ತಾ, ಆ ಮಕ್ಕಳನ್ನ ನೋಡಿದಾಗ ನಿಮಗೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗುತ್ತಾ? ಸೊ ಆ ಥರ ಆಗಲ್ಲ. ಓಕೆ. ಜನರಲಿ ಏನಾಗುತ್ತೆ, ಅಬ್ನಾರ್ಮ್ಯಾಲಿಟಿ ರೇಟ್ಸ್ ಅಂತ ಹೇಳ್ತೀವಿ. ಅಬ್ನಾರ್ಮ್ಯಾಲಿಟಿ ರೇಟ್ಸು ನಾರ್ಮಲ್ ಆಗಿ ಕೂಡ ಕನ್ಸೀವ್ ಆದಾಗ ನಮಗೆ ಅಬ್ನಾರ್ಮಲ್ ಮಗು ಹುಟ್ಟೋ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಇಂಥವರಲ್ಲಿ ನಮಗೆ ಪ್ರೆಗ್ನೆನ್ಸಿ ರೇಟ್, ಅಬ್ನಾರ್ಮಲ್ ಪ್ರೆಗ್ನೆನ್ಸೀಸ್ ಮೇ ಬಿ ಅಬೌಟ್ 4%. ಅಂದರೆ 100 ಜನ ಕನ್ಸೀವ್ ಆಗಿದ್ರೆ ನಾರ್ಮಲ್ ಆಗಿ
4 ಪ್ರೆಗ್ನೆನ್ಸೀಸು ಅಬ್ನಾರ್ಮಲ್ ಇರುತ್ತೆ. ಬಟ್ IVF ಅಲ್ಲಿ 100 ಪ್ರೆಗ್ನೆನ್ಸಿ ಕನ್ಸೀವ್ ಆಗಿದ್ರೆ 8 ಜನಕ್ಕೆ ಅಬ್ನಾರ್ಮಲ್ ಮಗು ಹುಟ್ಟೋ ಚಾನ್ಸಸ್ ಇರುತ್ತೆ. ದಟ್ ಈಸ್ ಒನ್ ಥಿಂಗ್. ಬಟ್ ಅಬ್ನಾರ್ಮಲ್ ಮಕ್ಕಳು ಹುಟ್ಟೋದು ಅಥವಾ ಬುದ್ಧಿಮಾನ್ಯತೆ, ಡೌನ್ ಸಿಂಡ್ರೋಮ್ ಅಂತ ಏನು ಕರಿತೀವಲ್ಲ, ಮೆಂಟಲಿ ಚಾಲೆಂಜ್ ಬೇಬೀಸ್, ಸೊ ಇಂಥ ಬೇಬೀಸ್ ಡೆವಲಪ್ ಆಗಲಿಕ್ಕೆ ಮೇನ್ಲಿ ನಮಗೆ ಎಗ್ ಡೆವಲಪ್ಮೆಂಟ್ ಏನಿರುತ್ತಲ್ಲ ಅದರದ್ದು ಏಜ್, ಅಂದರೆ ಪೇಷಂಟ್ ಏಜ್ ಮೇಲೆ ಡಿಪೆಂಡೆಂಟ್ ಇರುತ್ತೆ. ಇವಾಗ 35 ಇಯರ್ಸ್ ಆದಮೇಲೆ, 40 ಇಯರ್ಸ್ ಆದಮೇಲೆ, ಸೊ ಈ ಥರ ಚಾನ್ಸಸ್ಸು ತುಂಬಾ ಜಾಸ್ತಿ ಆಗುತ್ತೆ, ಇರ್ರೆಸ್ಪೆಕ್ಟಿವ್ ವೆದರ್ ಅವರು ನಾರ್ಮಲ್ ಕನ್ಸೀವ್ ಆಗಿರ್ತಾರಾ ಅಥವಾ IUI ಮೂಲಕ ಆಗಿರ್ತಾರಾ ಅಥವಾ IVF ಮೂಲಕ ಆಗಿರ್ತಾರಾ ಅಂತ. ಸೊ ರಿಸ್ಕ್ ಫ್ಯಾಕ್ಟರ್ಸು ಮೇನ್ಲಿ ವುಮೆನ್ ಏಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಹಾಗಾದರೆ ಇದರಿಂದ ಏನು ಮಕ್ಕಳಿಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ, ಅವರು ಆರೋಗ್ಯಕರವಾಗೇ ಹುಡ್ತಾರೆ, ಜನ ಚಿಂತೆ ಪಡೋ ಅವಶ್ಯಕತೆ ಇಲ್ಲ. ಇದು ಟೋಟಲ್ ಆಗಿ ಎಷ್ಟು ದಿನ ಟ್ರೀಟ್ಮೆಂಟ್ ತಗೋಬೇಕು ಡಾಕ್ಟರ್? ಯೂಶಲಿ 1 ಮಂತ್ ಇರುತ್ತೆ, ಡಿಪೆಂಡ್ಸ್. ಅಂದರೆ ಇವಾಗ ಬೇರೆಯವ್ರಿಗೆ ಅಟ್ಲೀಸ್ಟ್ 1 ಮಂತ್ ನಾವು ಬೇರೆ ಬೇರೆ ರೀತಿಯಿಂದ ನಾವು ಅವ್ರಿಗೆ ಎವ್ಯಾಲ್ಯೂಯೇಷನ್ ಮಾಡಿ ಅವ್ರಿಗೆ ವಿ ಗಿವ್ ದಮ್ ಸರ್ಟನ್ ಇಂಜೆಕ್ಷನ್ಸು ಪ್ರಿಪ್ರೇಷನ್ ಮಾಡ್ಕೋತೀವಿ. ಬ್ಲಡ್ ಟೆಸ್ಟ್ ಮಾಡಿಬಿಟ್ಟು ಪೀರಿಯಡ್ ಆಗಿದ್ದು 2nd ಡೇ ಇಂದ ಎಗ್ ಬರೋ ಥರ, ಎಗ್ ಉತ್ಪತ್ತಿ ಆಗೋ ಥರ ನಾವು ಇಂಜೆಕ್ಷನ್ಸ್ನ ಶುರು ಮಾಡ್ತೀವಿ. ಇದನ್ನು ದಿನ ಅವರು ಆಲ್ಮೋಸ್ಟ್ ಒಂದು 10 to 12 ಡೇಸ್ ತೊಗೋಬೇಕಾಗತ್ತೆ. ಆಮೇಲೆ ಅಟ್ ದ ಎಂಡ್ ಆಫ್ 12 ಡೇಸ್ or 13 ಡೇಸ್ ನಾವು ಆ ಅಂಡಾಣುನ ಅನಸ್ಥೀಸಿಯಾ ಮೂಲಕ ತೆಗೆದು ಅಂಡಾಣು ಜೊತೆ ಅವ್ರ ಯಜಮಾನ ವೀರ್ಯಾಣು ಜೊತೆ ಸೇರಿಸಿ ಭ್ರೂಣ ಮಾಡ್ತೀವಿ. ಈ ಭ್ರೂಣನ ನಾವು ಗರ್ಭದಲ್ಲಿ ವಾಪಸ್ ಇಡ್ತೀವಿ. ಸೊ ದಿಸ್ ಹೋಲ್ ಪ್ರೊಸೀಜರ್ ಇಸ್ ಅಬೌಟ್ 20 to 21 ಡೇಸ್. ಅದಾದಮೇಲೆ 30 ದಿನದಲ್ಲಿ ಪ್ರೆಗ್ನೆನ್ಸಿ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಓಕೆ ಡಾಕ್ಟರ್, ಇನ್ನು PCOD ಥೈರಾಯ್ಡ್ ಪ್ರಾಬ್ಲಮಿಂದನೂ ಬಂಜೆತನಕ್ಕೆ ಕಾರಣ ಆಗುತ್ತೆ. ಇದರಿಂದ ಮುಕ್ತಿ ಹೊಂದೋದು ಹೇಗೆ, ಇದ್ರ ಬಗ್ಗೆ ಹೇಳೋದಾದರೆ? ಪಾಲಿಸಿಸ್ಟಿಕ್ ಓವರೀಸು ತುಂಬಾ ಕಾಮನ್ನು ಇಂಡಿಯನ್ ಪಾಪ್ಯುಲೇಷನಲ್ಲಿ. ಮೇ ಬಿ ಎಷ್ಟು ಕಾಮನ್ ಅಂದರೆ 50 to 60% ಆಫ್ ದೆಮ್ ವಿಲ್ ಹ್ಯಾವ್ ಪಾಲಿಸಿಸ್ಟಿಕ್ ಓವರೀಸ್. ಅಂದರೆ 100 ಜನ ಹೆಣ್ಮಕ್ಳಲ್ಲಿ 50 to 60% ತನಕ ನಮಗೆ ಪಾಲಿಸಿಸ್ಟಿಕ್ ಓವರೀಸ್. ಇಟ್ ಈಸ್ ವೆರಿ ಕಾಮನ್. ಬಟ್ ಪಾಲಿಸಿಸ್ಟಿಕ್ ಓವರೀಸ್ PCOD ಅಥವಾ PCOS ಇದ್ದಿದ್ದ ಕಾರಣ ಮಾತ್ರ ಇವ್ರಿಗೆ ಪ್ರೆಗ್ನೆನ್ಸಿ ಆಗಲ್ಲ ಅಂತ ಹೇಳೋದು ಖಂಡಿತ ತಪ್ಪು. ಕೆಲವೊಮ್ಮೆ ಏನಾಗುತ್ತೆ, PCOD ಜೊತೆ ಅವ್ರಿಗೆ ಒಬೇಸಿಟಿ ಅಂತ ಹೇಳ್ತೀವಿ, ಅಂದರೆ ಬೊಜ್ಜುತನ ಅದು ಜಾಸ್ತಿ ಇರುತ್ತೆ. ಮತ್ತು ಪೀರಿಯಡ್ಸು ಇರ್ರೆಗ್ಯುಲರ್ ಇರುತ್ತೆ, ಪಿಂಪಲ್ಸ್ ಬರುತ್ತೆ ಅಥವಾ ಎಕ್ಸೆಸಿವ್ ಹೇರ್ ಗ್ರೋತ್ ಇರುತ್ತೆ. ಸೊ ಇಂಥವರಲ್ಲಿ ನಾವು ಪಾಲಿಸಿಸ್ಟಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಯಾವಾಗ ಇವ್ರಿಗೆ ಪೀರಿಯಡ್ ಇರ್ರೆಗ್ಯುಲರ್ ಆಗೋಕ್ಕೆ ಶುರು ಆಗುತ್ತಲ್ಲ, ಸೊ ಅಂಥವರಲ್ಲಿ ಪಾಲಿಸಿಸ್ಟಿಕ್ ಓವರೀಸ್ ಇದ್ದಾಗ ಪ್ರೆಗ್ನೆನ್ಸಿ ಆಗಲಿಕ್ಕೆ ಸ್ವಲ್ಪ ಡಿಲೇ ಆಗುತ್ತೆ. ಬಟ್ ಪಾಲಿಸಿಸ್ಟಿಕ್ ಓವರೀಸ್ ಇದ್ದಿದ ತಕ್ಷಣ ಪ್ರೆಗ್ನೆನ್ಸಿ ಆಗಲ್ಲ ಮತ್ತು IVFಗೆ ಹೋಗಬೇಕು ಅಂದರೆಲ್ಲ ಖಂಡಿತ ತಪ್ಪು. ಓಕೆ ಡಾಕ್ಟರ್, ಇನ್ನು ಜನಿಷ್ಠ ಫರ್ಟಿಲಿಟಿ ಬಗ್ಗೆ ಹೇಳೋದಾದರೆ ಆ ಸಂಸ್ಥೆ ಬಗ್ಗೆ? ಜನಿಸ್ಥ ಅಂದರೆ ಡಿಸೈರ್ ಅಂತ. ಇವಾಗ ಅಲ್ಲೆಲ್ಲ ಬರೋರು ಮಕ್ಕಳಾಗಬೇಕು ಅಂತ ಆಸೆಯಿಂದ. ಸೊ ಅದು ಸಂಸ್ಕೃತ್ ಪದ ಜನಿಸ್ಥ ಅಂತ. ಸೊ ಅಲ್ಲಿ ಬಂದವ್ರಿಗೆಲ್ಲ ಒಳ್ಳೆಯದಾಗಲಿ, ಅವ್ರ ಇಚ್ಛೆ ಪ್ರಕಾರವಾಗಿ ಪ್ರೆಗ್ನೆನ್ಸಿ ಆಗಲಿ ಅಂತ ಹೇಳಿಬಿಟ್ಟು ನಾವು ನಮ್ಮ ಸ್ಟಾಫು ವಿ ಪುಟ್ ಇನ್ ಮ್ಯಾಕ್ಸಿಮಮ್ ಎಫರ್ಟ್ಸ್ ಟುವರ್ಡ್ಸ್ ದ್ಯಾಟ್ ಟು ಎನ್ಶೋರ್ ಮ್ಯಾಕ್ಸಿಮಮ್ ಪ್ರೆಗ್ನೆನ್ಸಿ ರೇಟ್. ಓಕೆ ಡಾಕ್ಟರ್, ಇನ್ನು ಮಗು ಈಗ ಗರ್ಭಿಣಿ ಆಗಿರ್ತಾರೆ, ಈಗ 3 ತಿಂಗಳು 4 ತಿಂಗಳು ಅಂದಾಗ ಆಗಲೇ ಒಂದು ಆಹಾರ ಪದ್ಧತಿ ಇರುತ್ತಾ, ಇಲ್ಲ ಕಂಟಿನ್ಯೂ ಆಗಿ 9 ತಿಂಗಳಲ್ಲಿ ನಾವೇನು ಬೇಕೋ ಅದನ್ನೆಲ್ಲ ತಿನ್ಬೋದು ಅಂತ ಕೇಳೋರಿಗೆ, ಗರ್ಭಿಣಿಯವ್ರಿಗೆ ಏನು ಫುಡ್ ಬಗ್ಗೆ ಹೇಳ್ತೀರಾ? ಫುಡ್ಡು ಪ್ರೆಗ್ನೆನ್ಸಿ ಆಗಿದ ತಕ್ಷಣ ಕೆಲವೊಬ್ರು ಹೇಳ್ತಾರಲ್ಲ ಜಾಸ್ತಿ ತಿನ್ನಬೇಕು ಅಂತ, ಖಂಡಿತ ತಪ್ಪು. ಪ್ರೆಗ್ನೆನ್ಸಿ ಮುಂಚೆ ಹೆಂಗೆ ತಿಂತಾಯಿದ್ರು ಅದೇ ಥರ ಅವರು ಕಂಟಿನ್ಯೂ ಮಾಡ್ಬೋದು. ಬಟ್ ಎಕ್ಸೆಪ್ಟ್ ರಾ ಪಪಾಯ ತಿನ್ನಂಗಿರಲ್ಲ, ಕೆಲವೊಬ್ರು ರೈಪ್ ಪಪಾಯನೂ ತಿನ್ನಲ್ಲ. ಸೊ ಇದೆರಡನ್ನ ನಾವು ಕೇರ್ಫುಲ್ಲಾಗಿ ಇರಬೇಕಾಗತ್ತೆ. ಬಟ್ ಪ್ರೆಗ್ನೆನ್ಸಿ ಅಂತ ಹೇಳಿದ ತಕ್ಷಣ ಜಾಸ್ತಿ ಊಟ ಮಾಡೋದು ಅಥವಾ ಎಕ್ಸೆಸಿವ್ ಸ್ವೀಟ್ಸು, ಎಕ್ಸೆಸಿವ್ ಡ್ರೈ ಫ್ರೂಟ್ಸು, ಎನಿಥಿಂಗ್ ಇನ್ ಎಕ್ಸೆಸ್ ಇಸ್ ನಾಟ್ ಓಕೆ. ಪ್ರೆಗ್ನೆನ್ಸಿ ಅಂತ ಹೇಳಿದ ತಕ್ಷಣ ಅವ್ರಿಗೆ ತುಂಬಾ ವಾಮಿಟಿಂಗ್ ಇರುತ್ತೆ, ಕೆಲವೊಬ್ಬರಿಗೆ ಗ್ಯಾಸ್ಟ್ರೈಟಿಸ್ ಇರುತ್ತೆ. ಸೊ ಆಯಿಲಿ ಪದಾರ್ಥ ಮತ್ತು ಖಾರ ಇರೋ ಪದಾರ್ಥ, ಉಪ್ಪಿನಕಾಯಿ, ಇದನ್ನೆಲ್ಲ ಖಂಡಿತ ಕಮ್ಮಿ ಮಾಡಬೇಕು. ಬಟ್ ಎಲ್ಲ ಒಂದೇ ಟೈಮ್ಗೆ ಜಾಸ್ತಿ ಕೂಡ ತಿನ್ನೋಕ್ಕಾಗಲ್ಲ. ಸೊ ಅವ್ರಿಗೆ ಯಾವ ರೀತಿಯಲ್ಲಿ ಅವ್ರು ಕಂಫರ್ಟ್ ಆಗುತ್ತೆ ಅದನ್ನು ಅವರು ತಿನ್ಬೋದು. ಅಂದರೆ ಎವ್ರಿ 2 hours ಕೂಡ ತಿನ್ಬಹುದು ಇಫ್ ದೇ ಆರ್ ಕಂಫರ್ಟಬಲ್. ಓಕೆ ಡಾಕ್ಟರ್, ಒಬ್ಬರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸ್ಬಿಡೋಣ. ಜಯಣ್ಣ ಅಂತ ಹುಬ್ಬಳ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ, ಡಾಕ್ಟರ್ ಮಾತಾಡ್ತಾ ಇರೋದು? ಡಾಕ್ಟರ್ ಇದ್ದಾರೆ, ಹೇಳಿ ಸರ್, ನಿಮ್ಮ ಸಮಸ್ಯೆ ಏನಿದೆ? ಅಲ್ಲ, ನನ್ನ ಸಮಸ್ಯೆ ಇಲ್ಲ, ಅಲ್ಲಿ ಕನೆಕ್ಟ್ ಮಾಡಿ, ನಾನು ಅಲ್ಲಿ ಕೇಳ್ತೀನಿ ಕ್ವಶನ್. ಮಾತಾಡಿ. ಹಲೋ ಹಲೋ, ಹೇಳಿ. ನಾನು ಜಯಣ್ಣ ಅಂತ ಹುಬ್ಬಳ್ಳಿಯಿಂದ. ಹೇಳಿ. ನಮಗೆ ಎಕ್ಸ್ಪೆಕ್ಟೆಡ್ ಬೇಬಿ ಕ್ರಿಯೇಟ್ ಮಾಡಬೇಕು ಅಂದ್ರೆ ಆ ಟೆಕ್ನಾಲಜಿ ನಿಮ್ಮಲ್ಲಿ ಇದೆಯಾ? ಇಲ್ಲ, ಆ ಥರ ಎಲ್ಲ ಇಲ್ಲ, ಇಂಡಿಯಾಲೆಲ್ಲೂ ಇಲ್ಲ ಆ ಥರ.
ಅಲ್ಲ ಇಂಡಿಯಾದಲ್ಲೆಲ್ಲ ನನ್ನ ಹತ್ರನೇ ಆ ಟೆಕ್ನಾಲಜಿ ಇದೆ, ಇಂಡಿಯಾದಲ್ಲೇ ಯಾಕಿಲ್ಲ ನಿಮ್. ಓಕೆ, ಧನ್ಯವಾದ. ಇನ್ನು ಮೈಸೂರಿಂದ ಕಮಲಾ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ, ಕಮಲಾ ಅಂತ ಮೈಸೂರಿಂದ ಮೇಡಮ್. ಓಕೆ, ಹೇಳಿಮ್ಮ, ಡಾಕ್ಟರ್ ಇದ್ದಾರೆ, ನಿಮ್ ಸಮಸ್ಯೆ ಏನಿದೆ ಹೇಳಿ. ಹಲೋ ಡಾಕ್ಟರ್. ಹಲೋ, ಹೇಳಿ ಕಮಲಾ ಅವರೇ. ಮೇಡಮ್, ನಾನು ಫಸ್ಟ್ IVF ಟ್ರೈ ಮಾಡಿದ್ದೆ. ಓಕೆ. ಎಗ್ ಎಲ್ಲ ಕರೆಕ್ಟ್ ಆಗಿ ಇತ್ತು, ಬಟ್ ಲೇಯರ್ ಬಂದಿಲ್ಲ. ಓಹೋ, ಓಕೆ. ಲೇಯರ್ ಓಕೆ, ಓಕೆ. ಸೊ IVF ಪ್ರಾಬ್ಲಮ್ ಇಂದ ನಾನು ಡ್ರಾಪ್ ಮಾಡಿದೆ. ಓಕೆ, ಸೊ ಇವಾಗ ಭ್ರೂಣ ಎಲ್ಲ ರೆಡಿ ಇದೆಯಾ? ಭ್ರೂಣ ಹಾಕಿಸ್ಕೊಂಡಿದ್ದೀರಾ ಇಲ್ವಾ? ಇಲ್ಲ, ಅದು ಹಾಕ್ಸ್ಕೊಂಡಿಲ್ಲ ಮೇಡಮ್. ಓಕೆ, ಎಷ್ಟು ಬರ್ತಾ ಇದೆ ಲೇಯರ್ ಥಿಕ್ನೆಸ್? ಅದು ನಾನು ಟ್ರೀಟ್ ಮಾಡಿದ ಡಾಕ್ಟ್ರು ಅದು 15 ಆದ್ರೂ ಇರ್ಬೇಕು ಲೇಯರ್ ಪರ್ಸೆಂಟ್ ಅಂದ್ರು. ನಿಮ್ದು ಎಷ್ಟು ಬರ್ತಾ ಇದೆ? 11-12 ಇದೆ ಅಷ್ಟೇ ಮೇಡಮ್. 11 mm 12 mm ಒಳ್ಳೆ ಲೈನಿಂಗ್ ಕಮಲಾ ಅವರೇ. ಎನಿಥಿಂಗ್ ಅಬೌವ್ 9 mm ನಾವು ಕಟ್ ಆಫ್ ತಗೊಳ್ಳೋದು. 9 mm ಚೆನ್ನಾಗಿ ಬಂತು ಅಂತ ಹೇಳಿದಾಗ ಪ್ರೆಗ್ನೆನ್ಸಿ ರೇಟ್ ಚೆನ್ನಾಗಿರುತ್ತೆ. 11 mm 12 mm ಚೆನ್ನಾಗಿದೆ ಭ್ರೂಣ, ಸಾರಿ ದ ಲೈನಿಂಗ್ ಲೆವೆಲ್ ಚೆನ್ನಾಗಿದೆ. ಮೇಡಮ್, ಅದು ಬೆಂಗಳೂರಲ್ಲಿ ಟ್ರೈ ಮಾಡಿ ಬಿಟ್ಬಿಟ್ಟು ಮತ್ತೆ ಮೈಸೂರಲ್ಲಿ ಟ್ರೈ ಮಾಡೋಣ ಅನ್ಕೊಂಡಿದ್ದೀನಿ ಮೇಡಮ್. ಮತ್ತೆ ಓಕೆ, ಓಕೆ. ನೀವು ಹೇಳಿದ ಪ್ರಕಾರ 11 to 12 mm ಇತ್ತು ಅಂದರೆ ಅದು ಚೆನ್ನಾಗಿದೆ ಲೆವೆಲ್ ಅದು. ಓಕೆ, ಧನ್ಯವಾದ. ಏನು ಡಾಕ್ಟರ್, ನೀವು ಹೇಳ್ತಿದ್ರಿ ಫುಡ್ ಬಗ್ಗೆ ಹೇಗೆ ತಗೊಳ್ಬೇಕು ಅಂತ. ಇನ್ನು ಮಗು ಆದಮೇಲೆ ಯಾವ ರೀತಿ ತಗೋಬೇಕು ಫುಡ್ಡು? ಹಾಂ, ಸೊ ಪ್ರೆಗ್ನೆನ್ಸಿ ಇರಬೇಕಾದ್ರೆ ಅವರು ಯಾವ ರೀತಿ ಅಂದರೆ ಮುಂಚೆ ಹೆಂಗಿತ್ತು ಅದೇ ಥರ ಕಂಟಿನ್ಯೂ ಮಾಡ್ಬೋದು. ಬಟ್ ಡೆಲಿವರಿ ಆದಮೇಲೆ ಮಗು ಹಾಲು ಲ್ಯಾಕ್ಟೇಷನ್ ಪೀರಿಯಡ್ ಅಂತ ಏನು ಹೇಳ್ತೀವಲ್ಲ, ಆವಾಗ ಮಾತ್ರ ಅವ್ರದ್ದು ಇಂಟೇಕ್ ಜಾಸ್ತಿ ಇರಬೇಕು. ಜಾಸ್ತಿ ನೀರು ಕುಡಿಬೇಕು, ಸೊಪ್ಪು, ಆಮೇಲೆ ತರಕಾರಿಗಳು, ಹಣ್ಣು ಇದನ್ನೆಲ್ಲ ಜಾಸ್ತಿ ತೊಗೋಬೇಕು. ಆವಾಗಲೇ ಹಾಲು ಕರೆಕ್ಟಾಗಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಆವಾಗ ಕೆಲವೊಂದ್ಸತಿ ನೀರು ಕಮ್ಮಿ ಮಾಡ್ತಾರೆ, ಆಹಾರ ಕಮ್ಮಿ ಮಾಡ್ತಾರೆ, ಖಂಡಿತ ಅದನ್ನು ಮಾಡಿಕೊಡ್ದು ಆ ಟೈಮಲ್ಲಿ ನೀವು ಪ್ರೆಗ್ನೆನ್ಸಿಗಿಂತ ಜಾಸ್ತಿ ತಿನ್ನಬೇಕಾಗುತ್ತೆ. ಇನ್ನು ಡಾಕ್ಟರ್, ಮಗು ಆದಮೇಲೆ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಆದರೆ ಇದಕ್ಕೆ ತಾಯಿ ಕಾರಣ ಆಗ್ತಾರಾ? ಹಾಗೆ ತಾಯಿ ಕಾರಣ ಆಗ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಬಿಕಾಸ್ ಕೆಲವೊಂದ್ಸತಿ ಏನಾಗುತ್ತೆ, ಸ್ವಲ್ಪ ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟೀಸ್ ಅಂತ ಹೇಳ್ತೀವಿ. ಅಂದರೆ ಮಗು ಅಬ್ನಾರ್ಮಲ್ ಆಗಿ ಹುಟ್ಟಿದಾಗ ಕೆಲವೊಮ್ಮೆ ಜೆನೆಟಿಕ್ ಡಿಸೀಸಸ್ಸು ತಂದೆ ಅಥವಾ ತಾಯಿಯಿಂದ ಮಗುಗೆ ಟ್ರಾನ್ಸ್ಮಿಟ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಒಂದು ಮಗು ಈ ಥರ ಅಂಗವಿಕಲತೆ ಅಥವಾ ಅಬ್ನಾರ್ಮಲ್ ಇತ್ತು ಅಂತ ಹೇಳಿದಾಗ ಬೆಟರ್ ಜೆನೆಟಿಕ್ ಟೆಸ್ಟಿಂಗ್ ಮಾಡಿಸ್ಬೇಕಾಗುತ್ತೆ ಇಬ್ಬರು ಪೇರೆಂಟ್ಸ್ಗೂ. ಮತ್ತು ಇವಾಗ ಅಟ್ಲೀಸ್ಟ್ ಸಂಬಂಧದಲ್ಲಿ ಮದುವೆ ಆಗೋದು ಸ್ವಲ್ಪ ಕಮ್ಮಿ ಇದೆ. ಮುಂಚೆ ಎಲ್ಲ ಸಂಬಂಧದಲ್ಲಿ ತುಂಬಾ ಮದುವೆ ಆಗಿ ಮಗು ಅಬ್ನಾರ್ಮಲ್ ಹುಟ್ಟೋ ಚಾನ್ಸಸ್ ಜಾಸ್ತಿ ಇರ್ತಾ ಇತ್ತು. ಸೊ ಅದಕ್ಕೇ ಜೆನೆಟಿಕ್ ಟೆಸ್ಟಿಂಗ್ ಮಾಡಿ ಯಾವ ಕಾರಣದಿಂದ ಮಗು ಅಬ್ನಾರ್ಮಲ್ ಹುಟ್ಟಿದೆ ಅಂತ ಫಸ್ಟ್ ಟೆಸ್ಟ್ ಮಾಡಬೇಕಾಗುತ್ತೆ. ಸೊ ತಾಯಿಯಿಂದಾನೆ ತಂದೆಯಿಂದಾನೆ ಅಂತ ನಾವು ಹೇಳಲಿಕ್ಕಾಗಲ್ಲ, ಎವ್ಯಾಲ್ಯೂಯೇಟ್ ಮಾಡಬೇಕು. ಓಕೆ ಡಾಕ್ಟರ್, ಇನ್ಫರ್ಟಿಲಿಟಿ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿಗಳನ್ನು ತಿಳಿಸಿಕೊಟ್ರಿ. ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ನೀವು ಸಹ ಬಂಜೆತನದಿಂದ ಸಾಕಷ್ಟು ಸಮಸ್ಯೆಗಳನ್ನ ಕಾಡ್ತಿದ್ರೆ ನೀವು ಸಹ ಹೋಗಿ ಬಸವೇಶ್ವರ ನಗರದಲ್ಲಿ ಹಾಸ್ಪಿಟಲ್ ಇದೆ ಜೆನಿಸ್ಟಾ ಫರ್ಟಿಲಿಟಿ. ಹಾಗೆ ನೀವು ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕು, ಹಾಸ್ಪಿಟಲ್ಗೆ ಹೋಗಬೇಕು ಅಂತಿದ್ರೆ ನಮ್ಮ ಸ್ಕ್ರೀನ್ ಮೇಲೆ ಬರುವಂತಹ ಈಗ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ ತಗೋಬಹುದು. ಹಾಗೆ ಜೆನಿಸ್ಟಾ IVF ವೆಬ್ಸೈಟ್ ಅನ್ನೋದಕ್ಕೂ ಹೋಗಿ ಸಂಪರ್ಕ ಮಾಡ್ಬೋದು ಅಂತ ಹೇಳ್ತಾ ನಿಮ್ಮೆಲ್ಲ ಬಂಜೆತನದ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ. ನಿಮ್ಮ ಚಿನ್ನದ ಆಭರಣಗಳನ್ನು ಕಡಿಮೆ ಬೆಲೆಗೆ ಕೇಳ್ತಿದ್ದಾರಾ? ಹಾಗಾದ್ರೆ ಅಭಯ ಗೋಲ್ಡ್ ಕಂಪನಿಗೆ ಬನ್ನಿ. ಅಧಿಕ ಬೆಲೆಗೆ ಚಿನ್ನವನ್ನು ಮಾರಾಟ ಮಾಡಿ. ಅಭಯ ಗೋಲ್ಡ್ ಬಯರ್ಸ್. ಅಕ್ಷಯ್, 2 ಹಳೆಯ ಬಾತ್ರೂಮ್. ಇದನ್ನು ಸ್ವಚ್ಛ ಮಾಡೋಣ ಹಳೆ ಪದ್ಧತಿಯಂತೆ. ಮತ್ತಿದನ್ನ ಹಾಪಿಕ್ ಆಲ್ ರೌಂಡರ್ ನಿಂದ ದುಬಾರಿ ಡಿಟರ್ಜೆಂಟ್ ನಿಂದ ಉಜ್ಜಿದೆ, ಆದ್ರೂ ಇಲ್ಲಿ ಪಾಚಿ, ಹಳದಿತನ ಮತ್ತು ಜರ್ಮ್ಸ್. ಮತ್ತೆ ಇಲ್ಲಿ ಜಾಸ್ತಿ ಸ್ವಚ್ಛತೆ ಮತ್ತು ಇಲ್ಲಿ ಹಾರ್ಪಿಕ್ ಕೊಲ್ಲುತ್ತೆ 99.9% ರೋಗಗಳನ್ನು ಮತ್ತು COVID-19 ಕೊರೋನಾ ವೈರಸ್ ಅನ್ನು.